ಇದು ನಾಗವೇಣಿ ವೇಟು 60 kg 66 kg 30 ಗ್ರಾಮ್ ಇದ್ದಾರೆ. 66 kg 30 ಗ್ರಾಮ್ ಇದ್ದಾರೆ. ಈಗ ನಾನು ನನ್ನ ಸರದಿ ಅಪ್ಪ ಕವಿತಾ ವಿಡಿಯೋ ನೋಡೋ ಟೈಮ್ ಕಷ್ಟ ಇದೆ. ನೋಡಿ 82.60 ಗ್ರಾಮ್ ಇದೀವಿ. ಸಿ ಇಸ್ ಮೈ ಬೆಸ್ಟ್ ಯೂಟ್ಯೂಬ್ ಫ್ರೆಂಡ್. ಸಿಕ್ಕಿ ತುಂಬಾ ಕಡಿಮೆ ಸಮಯ ನಾವಿಬ್ರು, ಆದ್ರೆ ಇಬ್ರಲ್ಲಿ ಬಾಂಡಿಂಗ್ ಚೆನ್ನಾಗಿದೆ. ಇವಾಗ ಬರ್ಬೇಕಾದ್ರೂ ಕೂಡ ನನ್ನ ಹಸ್ಬೆಂಡ್ ಅಂದ್ರು ಒಂಥರ ಸೆಕೆಂಡ್ ಹಸ್ಬೆಂಡ್ ತರ ಅವ್ರಿಗೆ ಯಾವಾಗ್ಲೂ ಮಾತಾಡ್ತಾ ಇರ್ತೀರಾ ಅಂತ. ನಾನು ಹೆಚ್ಚಾಗಿ ಯಾರೊಟ್ಟಿಗೂ ಕಾಂಟ್ಯಾಕ್ಟ್ ಇಲ್ಲ. ಯಾರೊಟ್ಟಿಗಾದ್ರೂ ಕಾಂಟ್ಯಾಕ್ಟ್ ಇದ್ದೀನಿ ಅಂದ್ರೆ ಅದು ಇವ್ರ ಜೊತೆ. ಸೊ ಏನೋ ನನ್ಗೇನೋ ಒಂದು ಖುಷಿ ವಿಷಯ ಇರಲಿ, ಒಂದು ಬೇಜಾರು ವಿಷಯ ಇರಲಿ, ತಕ್ಕಂತೆ ನೆನಪಾಗೋದು ಈ ನಡುವೆ ಇವರು. ಸೊ ಇವ್ರಿಗೆ ಮಾತ್ರ ನಾನು ಕಾಲ್ ಮಾಡೋದು. ನಮ್ಮ ಮನೆಗೂ ಕೂಡ ನಾನು ಮಾಡಲ್ಲ ಹೆಚ್ಚಾಗಿ, ವಾರಕ್ಕೆ 1-2 ಸಲ ಮಾಡ್ತೀನಿ. ಆ ಥರ ಒಂದು ಫ್ರೆಂಡ್ಶಿಪ್ಪು, ನಮ್ಮಿಬ್ಬರು ಕೋಆರ್ಡಿನೇಷನ್. ಅವರು ಟೀಚರ್, ನಾನು ಟೀಚರ್. ಒಂಥರ ಏಜಲ್ಲಿ ನನಗೆ ಅದೇ ಅನಿಸುತ್ತೆ, ನಾನು ಅವ್ರನ್ನ ಸಿಂಗ್ಯುಲರಲ್ಲೇ ಮಾತಾಡ್ಸೋದು. ಬಟ್ ನನಗೂ ಅವ್ರಿಗೂ ತುಂಬ ಡಿಫ್ರೆನ್ಸ್ ಇದೆ. ನನ್ನ ಒಂದು ಅಕ್ಕನ ಸ್ಥಾನದಲ್ಲಿ ಅವ್ರಿದ್ದಾರೆ, ಬಟ್ ನನಗೆ ಅಕ್ಕ ಅನ್ನೋದ್ಕಿಂತ ಅವ್ರ ಫ್ರೆಂಡ್ ತರ ಇದ್ರೇನೆ ಮಾಡಿಲ್ಲ. ಫ್ರೆಂಡ್ ತರಾನೇ ನನ್ನ ಬೇಬಿ ಅಂತಾನೆ ಕರೆಯೋದು ನಾವಿಬ್ರು. ಸೊ ತಗೊಳ್ತಾ ಇದೀವಿ ಚಾಲೆಂಜು. ಎಷ್ಟು ಮಟ್ಟಿಗೆ ಚೆನ್ನಾಗಾಗಲಿ. ಸ್ಟ್ರಿಕ್ಟಾಗಿ ಮಾಡ್ತಾ ಇದೀವಿ, ಸ್ಟ್ರಿಕ್ಟಾಗಿ ಮಾಡೋಣ. ನಮಗೋಸ್ಕರ ಇದು ಸೆಲ್ಫ್ ಲವ್ ಅಂತೀವಲ್ವಾ, ಸೆಲ್ಫ್ ಲವ್ಗೋಸ್ಕರ ಈ ಚಾಲೆಂಜ್ ಮಾಡ್ತಾ ಇದೀವಿ. ಸೊ ವೆಯ್ಟ್ ರೆಡ್ಯೂಸ್ ಮಾಡೋಣ. ನಮ್ಮ ಬಾಂಡಿಂಗ್ ಕೂಡ ಹೀಗೆ ಇರಲಿ. ಅದೇ ನಾನು ನಾಗವೇಣಿ ವೆಯ್ಟ್ ಲಾಸ್ ಚಾಲೆಂಜ್ ಹಾಕಿದ್ವಿ. ವೆಯ್ಟ್ ಲಾಸ್ ಚಾಲೆಂಜ್ ಹಾಕಿದಾಗ 82 kg 0.30 ಏನೋ ಇದ್ದೆ ನಾನು. ಸೊ 2 kg ವೆಯ್ಟ್ನ ರೆಡ್ಯೂಸ್ ಮಾಡಿದ್ದೀನಿ. ನೀವೇ ನೋಡಿದ್ರಲ್ಲ. ಅವ್ರು ಎಷ್ಟು ರೆಡ್ಯೂಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ನೋಡೋಣ. ಒಟ್ಟಿನಲ್ಲಿ ಹಾಕಿರೋ ಚಾಲೆಂಜಲ್ಲಿ ಒಂದು 2 kg ಆದರೂ ನಾವು ವೆಯ್ಟ್ನ ಲಾಸ್ ನಾನು ಮಾಡಿದ್ದೀನಿ. ಅವಳು ಎಷ್ಟು ಮಾಡಿದ್ದಾಳೆ ಅಂತ ಹೇಳಿ ವಿಡಿಯೋ ನೋಡಿದಾಗ ಗೊತ್ತಾಗತ್ತೆ. ನಾಗವೇಣಿ 2 kg ಕಮ್ಮಿ ಮಾಡಿದ್ದೀನಿ. ನಾನು 82 kg ಇದೆ, 2 kg ಡೌನ್ ಆಗಿದೆ. ಸೊ ಇದು ನನ್ನ ವೆಯ್ಟ್ ಲಾಸ್ ಆಗಿರೋದು 30 ದಿನದಲ್ಲಿ. ನಾಗವೇಣಿದು ಎಷ್ಟಾಗಿದೆ ಅಂತ ನೋಡಿ. ಹಾಯ್ ಕವಿತಾ. ಸೊ ಹಾಯ್ ಕವಿತಾ ವ್ಯೂವರ್ಸ್ ಅವ್ರಿಗೆ ನನ್ನ ನಮಸ್ಕಾರಗಳು. ಸೊ ನಾನು ನಾಗವೇಣಿ ಆಚಾರ್, RJ07 ನಾಗವೇಣಿ _ ಆಚಾರ್ ನನ್ನ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದ್ರೆ, ನಾನು ಮತ್ತೆ ಕವಿತಾ ಕನ್ನಡ ವ್ಲಾಗ್ಸ್ ಇಬ್ರು ಸೇರಿ ಕಳೆದ ತಿಂಗಳು ಅಂತಂದ್ರೆ ಆಲ್ಮೋಸ್ಟ್ 2 ತಿಂಗಳು ಹತ್ತತ್ರ ಬರ್ತಾ ಇದೆ, ಇಬ್ರು ನಡುವೆ ಒಂದು ಹೆಲ್ತಿಯಾಗಿರೋ ಒಂದು ಕಾಂಪಿಟೇಷನ್ ನಡೆದಿತ್ತು. ಆ ಒಂದು ಹೆಲ್ತಿಯಾಗಿರೋ ಕಾಂಪಿಟೇಷನ್ ನ ಇವಾಗ ರಿವೀಲ್ ಮಾಡ್ತಾ ಇದೀವಿ. ಬಿಫೋರ್ ಅಂಡ್ ಆಫ್ಟರ್ ವಿಡಿಯೋನು ಕೂಡ ಕವಿತಾ ಈ ವಿಡಿಯೋನಲ್ಲಿ ಪ್ಲೇಸ್ ಮಾಡ್ತಾರೆ. ಸೊ ಖಂಡಿತವಾಗ್ಲೂ ನೋಡಿ ಅಂಡ್ ನಮ್ಮೆಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ. ಅಂಡ್ ಇನ್ನೂ ಹೆಚ್ಚಾಗಿ ನಮ್ಮ ಒಂದು ಇಬ್ರು ಕೋಆರ್ಡಿನೇಷನ್ ಅಲ್ಲಿ ಒಂದು ವಿಡಿಯೋಸ್ ನ ಬರಬೇಕು ಅಂತಂದ್ರೆ ಹೆಚ್ಚಾಗಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬೇಕು. ಆಗ್ಲೇ ನಮ್ಗೆ ಗೊತ್ತಾಗೋದು. ಇಲ್ಲ ಅಂತಂದ್ರೆ ನಾವು ಸುಮ್ನೆ ವಿಡಿಯೋಸ್ ನ ಮಾಡ್ತಾ ಹೋದ್ರೆ ನಿಮ್ಗೆ ಯಾವ ರೀತಿ ವಿಡಿಯೋಸ್ ನೋಡಕ್ ಇಷ್ಟ ಆಗುತ್ತೆ ನಮಗೂ ಕೂಡ ಗೊತ್ತಿಲ್ಲ. ಒಬ್ಬೊಬ್ರದ್ದು ಅಭಿಪ್ರಾಯ ಒಂದೊಂದ್ ತರ ಇರುತ್ತೆ. ಸೊ ನಿಮ್ಗೆ ಯಾವ ರೀತಿ ವಿಡಿಯೋಸ್ ನ ನೋಡೋದಕ್ಕೆ ಇಷ್ಟಪಡ್ತೀರಾ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ಕಮೆಂಟ್ಸ್ ಅಲ್ಲೂ ಕೂಡ ಬಂದು ಮಾಡ್ಬೋದು. ಅಂಡ್ ನಾವು ಆ ರೀತಿ ಒಂದು ವಿಡಿಯೋಸ್ ನ ಮಾಡೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀವಿ. ಸೊ ಕವಿತಾ, ಯಾರು ವಿನ್ ಆಗಿದಾರಂತ ನಿಂಗೆ ಗೊತ್ತಿದೆಯಾ ಇಲ್ವಾ? ನಂಗೂ ಗೊತ್ತಿದೆಯಾ ಇಲ್ಲ ಗೊತ್ತಿಲ್ಲ, ವ್ಯೂವರ್ಸ್ಗೆ ಬಿಟ್ಬಿಡೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಇದು ನಾಗವೇಣಿ ಅವ್ರ ವೆಯ್ಟು. ಮೊದಲು ಅವರು 66 kg ಇದ್ರು, ಬಟ್ 64 kg ಬಂದಿದ್ದಾರೆ. ಇಬ್ರು ಸೇಮ್ ವೆಯ್ಟ್ ರೆಡ್ಯೂಸ್ ಮಾಡಿದ್ದೀವಿ.